ಏರ್ ಗನ್ ಮಿಸ್ಫೈರ್ ಆಗಿ ವಿದ್ಯಾರ್ಥಿ ತಲೆಗೆ ಗಂಭೀರ ಗಾಯ ಆಗಿರುವ ಘಟನೆ ಆನೇಕಲ್ ಸಮೀಪದ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದಿದೆ. ನಿನ್ನೆ ನಡೆದಿದ್ದ ಬಿಸಿನೆಸ್ ಫೆಸ್ಟ್ನಲ್ಲಿ ವಿದ್ಯಾರ್ಥಿಗಳು 40ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಿದ್ರು. ಈ ವೇಳೆ ವ್ಯಕ್ತಿಯೊಬ್ಬ ಏರ್ ಗನ್ನಿಂದ ಬಲೂನ್ಗೆ ಶೂಟ್ ಮಾಡುವಾಗ ಪಕ್ಕದಲ್ಲಿ ನಿಂತಿದ್ದ 8ನೇ ತರಗತಿಯ ವಿದ್ಯಾರ್ಥಿ ಚರಣ್ ತೇಜ್ ತಲೆಗೆ ಸೈಕಲ್ ಬಾಲ್ಸ್ ಬುಲೆಟ್ ತಾಕಿದೆ. ಪರಿಣಾಮ ಬಾಲಕ ಚರಣ್ಗೆ ಗಂಭೀರ ಗಾಯ ಆಗಿದ್ದು ಅತ್ತಿಬೆಲೆಯ ಹಂಸರಾಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಘಟನೆ ನಿನ್ನೆಯೇ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಅವಘಡದಲ್ಲಿ ಸ್ವಲ್ಪ ಯಾಮಾರಿದ್ರೂ ವಿದ್ಯಾರ್ಥಿಯ ಜೀವಕ್ಕೆ ಆಪತ್ತು ಎದುರಾಗಿತ್ತು. ಹೀಗಾಗಿ ಏರ್ಗನ್ ಬಳಸುವ ವಿಚಾರದಲ್ಲಿ ಶಾಲೆಯ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮನೆ ಮುಂದೆ ನಿಂತಿದ್ದ ಮಗುವಿನ ಮೇಲೆ ಕಾರು ಹರಿದಿರುವ ಘಟನೆ ನೆಲಮಂಗಲದ ವೀವರ್ಸ್ ಬಡಾವಣೆಯಲ್ಲಿ ನಡೆದಿದೆ. ಮೈಮೇಲೆ ಕಾರು ಹರಿದು ಗಂಭೀರವಾಗಿ ಗಾಯಗೊಂಡ ಮಗುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಘಟನೆ ಬಳಿಕ ಕಾರು ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದು ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನಾ ಸಂಬಂಧ ನೆಲಮಂಗಲ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ತುರ್ತು ಚಿಕಿತ್ಸೆಗೆಂದು ಬಂದಿದ್ದ ರೋಗಿ ಮೃತಪಟ್ಟಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ನಡೆದಿದೆ. ಅಂಬೇಡ್ಕರ್ ಕಾಲೋನಿ ನಿವಾಸಿ ನಾಗರಾಜಪ್ಪ ಎಂಬಾತನಿಗೆ ಹೃದಯಾಘಾತ ಆಗಿತ್ತು. ಈ ಹಿನ್ನೆಲೆ ಆತನ ಕುಟುಂಬಸ್ಥರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದಿದ್ದಾರೆ. ಈ ವೇಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ವೈದ್ಯರಿಲ್ಲದೆ ನಾಗರಾಜಪ್ಪ ಮೃತಪಟ್ಟಿದ್ದಾರೆ. ಆಸ್ಪತ್ರೆ ಮುಂಭಾಗ ಮೃತನ ಸಂಬಂಧಿಕರು ಪ್ರತಿಭಟನೆ ನಡೆಸಿ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ವೈದ್ಯರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಮೃತಪಟ್ಟಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹಾರೇನಹಳ್ಳಿ ಗೇಟ್ ಬಳಿ ನಡೆದಿದೆ. ಪಾವಗಡದಿಂದ ಬೆಂಗಳೂರಿಗೆ ಬರುತ್ತಿದ್ದ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ಮಧುಗಿರಿಯ ಯಲ್ಕೂರು ನಿವಾಸಿ ರಮೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿಲಿಂಡರ್ ಸ್ಫೋಟಗೊಂಡು ಲಾರಿ ಚಾಲಕ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದ 7 ಕೋಟಿ ರಾಬರಿ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ. ತನಿಖೆ ವೇಳೆ ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇದೆ. 2 ಕೋಟಿ ಅಂತ ಕೈ ಹಾಕಿದ್ದ ಗ್ಯಾಂಗ್ 7 ಕೋಟಿ ಬಾಚಿತ್ತು. 4 ಟ್ರಂಕ್ ಅಷ್ಟೇ ದರೋಡೆ ಮಾಡಲು ಗ್ಯಾಂಗ್ ಪ್ಲಾನ್ ಮಾಡಿತು. 4 ಟ್ರಂಕ್ನಲ್ಲಿ 50 ಲಕ್ಷದಂತೆ 2 ಕೋಟಿ ಇರುತ್ತೆ. ಉಳಿದ ಹಣದ ಅವಶ್ಯಕತೆ ಇರೋದಿಲ್ಲ ಅಂತ ಮೊದಲೇ ಪ್ಲಾನ್ ಮಾಡಲಾಗಿತ್ತು. ಉಳಿದ ಹಣ ಅಲ್ಲೇ ಬಿಟ್ಟರೆ ಅಷ್ಟು ಡೌಟ್ ಬರಲ್ಲ ಅಂತ ಯೋಚನೆ ಮಾಡಿ ವಾಹನದಲ್ಲಿದ್ದ 4 ಟ್ರಂಕನ್ನು ಗ್ಯಾಂಗ್ ದರೋಡೆ ಮಾಡಿತ್ತು. ದರೋಡೆ ಮಾಡಿದ ಹಣವನ್ನು ಒಂದು ಕಡೆ ಹಾಕಿ ರಾಬರ್ಸ್ ಲೆಕ್ಕ ಹಾಕಿದ್ರು. ಈ ವೇಳೆ 7 ಕೋಟಿ ಹಣ ವಾರ್ನ್ ಗೇರ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ನಿಗದಿಗಿಂತ ಹೆಚ್ಚು ಪ್ರಮಾಣದಲ್ಲಿ ವೇಸ್ಟ್ ಪ್ಲಾಸ್ಟಿಕ್ ಇದ್ದ ಹಿನ್ನೆಲೆ ಬೆಂಕಿ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ 4ಕ್ಕಿಂತ ಹೆಚ್ಚು ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳ ಎಡವಟ್ಟಿಗೆ ಬೆಳೆಹಾನಿ ಪರಿಹಾರದ ಹಣ ಬಾರದಕ್ಕೆ ಅನ್ನದಾತ ಕಂಗಾಲಾಗಿದ್ದಾರೆ. ಬೆಳೆ ನಮೂದು ಮಾಡುವಲ್ಲಿ ಅಧಿಕಾರಿ ಮಹಾ ಎಡವಟ್ಟು ಮಾಡಿದ್ದಾರೆ. ಪಪಾಯಿ ಹಾಗೂ ದಾಳಿಂಬೆ ಬೆಳೆ ಹಾನಿ ಬದಲು ಭತ್ತ ಬೆಳೆ ಹಾನಿ ಬಗ್ಗೆ ಅಧಿಕಾರಿಗಳು ನಮೂದಿಸಿದ್ದಾರೆ. ಇದರಿಂದ ಅನ್ನದಾತನಿಗೆ ಬೆಳೆ ಹಾನಿ ಪರಿಹಾರದ ಹಣ ಬಾರದೆ ಕಂಗಾಲಾಗಿದ್ದಾನೆ. ಬಂಡೋಳ್ಳಿ ಗ್ರಾಮದ ರೈತ ಮಾನಯ್ಯ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ 4 ಎಕರೆ ಜಮೀನಿನಲ್ಲಿ ಪಪ್ಪಾಯಿ ಬೆಳೆದಿದ್ದ. ಅದೇ ರೀತಿ 3 ಎಕರೆ ಜಮೀನಿನಲ್ಲಿ ದಾಳಿಂಬೆ ತೋಟಗಾರಿಕೆ ಮಾಡಿದ್ರು. ಆದರೆ 2 ತಿಂಗಳ ಹಿಂದೆ ಸುರಿದ ಮಳೆಗೆ 10 ಲಕ್ಷ ಮೌಲ್ಯದ ಪಪ್ಪಾಯಿ ದಾಳಿಂಬೆ ಬೆಳೆ ಹಾನಿಯಾಗಿ ಅನ್ನದಾತ ಸಂಕಷ್ಟಕ್ಕೀಡಾಗಿದ್ದ. ಬೆಳೆ ಹಾನಿ ಸಮೀಕ್ಷೆ ಮಾಡಿದರೂ ತಪ್ಪಾಗಿ ಭತ್ತದ ಬೆಳೆ ಅಂತ ಅಧಿಕಾರಿಗಳು ನಮೂದಿಸಿದ್ದಾರೆ. ಅಧಿಕಾರಿಯ ತಪ್ಪಿನಿಂದ ಪರಿಹಾರದ ಹಣ ಬಾರದಕ್ಕೆ ರೈತ ಮಾನಯ್ಯ ಸಹೋದರ ಶರಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆ ಹಾನಿಯಾದ ಬಗ್ಗೆ ಮಿಸ್ ಮ್ಯಾಚ್ ಆಗಿದೆ. ಇದನ್ನು ಸರಿಪಡಿಸಿ ಪರಿಹಾರ ಹಣ ಪಾವತಿ ಮಾಡಲಾಗುತ್ತೆ ಅಂತ ತೋಟಗಾರಿಕೆ ಡಿಡಿ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ.